ಎಲ್ಲರಿಗೂ ಸುಸ್ವಾಗತ. ಜುಲೈ 1, 2025ರಂದು ಶಾಲಾ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ 3 ಪತ್ರಗಳು ಸಮೂಹ ಮಾಧ್ಯಮಗಳಲ್ಲೆಲ್ಲ ಹರಿದಾಡಿ ಸಕಲ ಶಿಕ್ಷಕ ಸಮುದಾಯದಲ್ಲಿ ಸಂಚಲನವನ್ನುಂಟು ಮಾಡಿ ಸಂತೋಷವನ್ನುಂಟು ಮಾಡಿತ್ತು. ಈ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿ ಆ ಎಲ್ಲ ಮಾಹಿತಿಗಳನ್ನ ನೀವು ಪಡ್ಕೋಬಹುದಾಗಿರುತ್ತೆ. ಇದರ ನಂತರದಲ್ಲಿ ಚುನಾವಣಾ ಆಯೋಗವು ಶಿಕ್ಷಕರನ್ನು BLOಗಳಾಗಿ ನೇಮಕ ಮಾಡುವ ಬಗ್ಗೆ ಹಾಗೂ ಅದಕ್ಕೆ ಪೂರಕವಾಗಿ ತರಬೇತಿಯನ್ನು ನೀಡುವ ಬಗ್ಗೆಯೂ ಸಹ ಒಂದು ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಬರೆದು ನಿರ್ದೇಶನವನ್ನು ಮಾಡಿರುತ್ತಾರೆ. DSERTಯವರು ದಿನಾಂಕ 2/7/2025ರಂದು ಕೆಲವು ತುರ್ತು ವಿಷಯಗಳನ್ನು ಚರ್ಚಿಸುವ ಸಂಬಂಧ ರಾಜ್ಯದ ಎಲ್ಲ ಜಿಲ್ಲೆಗಳ ಡಯಟ್ ಪ್ರಾಂಶುಪಾಲರು ಮತ್ತು ಅಧಿಕಾರಿ ವರ್ಗದವರಿಗೆ ಮಾನ್ಯ ನಿರ್ದೇಶಕರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ವಿಡಿಯೋ ಕಾನ್ಫರೆನ್ಸ್ ಸಭೆಯ ನಡಾವಳಿಯ ಪ್ರತಿಯು ವಾಟ್ಸಪ್ ಹಾಗೂ ಫೇಸ್ಬುಕ್ಗಳಲ್ಲಿ ಹರಿದಾಡುತ್ತಿದ್ದು, ಅದರಲ್ಲಿನ ಮುಖ್ಯಾಂಶಗಳನ್ನು ಈಗ ನೋಡೋಣ ಬನ್ನಿ. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತೆ 2/7/2025ರಿಂದ ಸಮಾಲೋಚನಾ ಸಭೆಗಳು ಪ್ರಾರಂಭವಾಗಬೇಕಾಗಿತ್ತು. ಆದರೆ ಪ್ರಧಾನ ನಿರ್ದೇಶಕರ ಕಲಿಕೆ ಹಾಗೂ ಫಲಿತಾಂಶ ಸುಧಾರಣೆಯ ಮಾರ್ಗದರ್ಶಿಯನ್ವಯ ಎಲ್ಲ ಸಮಾಲೋಚನಾ ಸಭೆಗಳನ್ನು ತಾತ್ಕಾಲಿಕವಾಗಿ ಮುಂದೂಡಿರುವಂತಹ ವಿಚಾರವು ತಿಳಿದಿದ್ದು, ಅದರ ಬೆನ್ನಲ್ಲಿಯೇ ಈ ವಿಡಿಯೋ ಕಾನ್ಫರೆನ್ಸ್ ಏರ್ಪಟ್ಟಿದೆ. ಚರ್ಚಿತವಾದಂತಹ ವಿಷಯಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ವಿಷಯಗಳನ್ನು ನೋಡೋದಾದರೆ, ಮೊದಲನೆಯದು ಸೇತುಬಂಧ. 2025-26ನೇ ಶೈಕ್ಷಣಿಕ ಸಾಲಿಗೆ ಸೇತುಬಂಧ ಕಾರ್ಯಕ್ರಮದ ಅವಧಿ ಮುಗಿದಿದ್ದು, ಪೂರ್ವ ಪರೀಕ್ಷೆಯ ಸಂದರ್ಭದಲ್ಲಿ ಮಾಡಿದ ಡ್ರೈವ್ನಂತೆ ಸಾಫಲ್ಯ ಪರೀಕ್ಷೆಯನ್ನೊಳಗೊಂಡಂತೆ ಸೇತುಬಂಧ ಕಾರ್ಯಕ್ರಮದ ಪ್ರಗತಿಯನ್ನು ಪರಿಶೀಲಿಸಲು ಡಯಟ್ ಹಂತದ ಅಧಿಕಾರಿಗಳು ಈ ಹಿಂದೆ ಭೇಟಿ ನೀಡಿದ್ದ ಶಾಲೆಗಳಿಗೆ ದಿನಾಂಕ 3/7/2025ರಿಂದ ಭೇಟಿ ನೀಡಿ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಹಾಗೂ ಹಂಚಿಕೊಂಡಿರುವ ಗೂಗಲ್ ಸ್ಪ್ರೆಡ್ಶೀಟ್ನಲ್ಲಿ ಭರ್ತಿ ಮಾಡಲು ಮಾನ್ಯ ನಿರ್ದೇಶಕರು ಸಭೆಯ ಗಮನಕ್ಕೆ ತಂದರು. ಈಗಾಗಲೇ ಜೂನ್ ತಿಂಗಳ 2ನೇ ವಾರದಲ್ಲಿ ಮೊದಲನೇ ಹಂತದ FLN ಮತ್ತು ಸೇತುಬಂಧ ಕಾರ್ಯಕ್ರಮದ ಅನುಷ್ಠಾನ ಸಂಬಂಧ ಶಾಲೆಗಳಿಗೆ ಭೇಟಿ ನೀಡಿ ನಿಗದಿಪಡಿಸಿದಂತಹ ಗೂಗಲ್ ಫಾರ್ಮ್ನಲ್ಲಿ ಮಾಹಿತಿಗಳನ್ನು ಭರ್ತಿ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಈ ತಿಂಗಳು ಸಹ ದಿನಾಂಕ 3/7/2025ರಿಂದ ದಿನಾಂಕ 7/7/2025ರವರೆಗೆ ಕಳೆದ ತಿಂಗಳ ಭೇಟಿ ನೀಡಿದ್ದಂತಹ ಶಾಲೆಗಳಿಗೆ ಭೇಟಿ ನೀಡಿ ಪ್ರಗತಿಯನ್ನು ಪರಿಶೀಲಿಸಿ ನಿಗದಿತ ಗೂಗಲ್ ಫಾರ್ಮ್ನಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಬೇಕಾಗಿರುತ್ತದೆ. ಅನಂತರ ದಿನಾಂಕ 8/7/2025ರಂದು ಅಧಿಕಾರಿಗಳ ಹಂತದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯು ನಡೆಯಲಿದೆ. ಇನ್ನು ಎರಡನೇ ಅಂಶ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. 2025-26ನೇ ಸಾಲಿಗೆ ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯ ಪಠ್ಯಕ್ರಮ ಶಾಲೆಗಳಲ್ಲಿ ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಸಿದ್ಧಪಡಿಸಲಾಗಿದೆ. ಸದರಿ ಸಾಮಗ್ರಿಯನ್ನು ಸಿದ್ಧಪಡಿಸಲು ಸಹಕರಿಸಿದ ಡಯಟ್ ಸಂಪನ್ಮೂಲ ವ್ಯಕ್ತಿಗಳು, ಮಾರ್ಗದರ್ಶಕರು, ಪರಿಶೀಲಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. LBA ಸಾಮಗ್ರಿ DSERT ವೆಬ್ಸೈಟ್ನಲ್ಲಿ ಲಭ್ಯವಿದ್ದು, ಸೇರ್ಪಡೆ, ಮಾರ್ಪಾಡು, ಅಭಿಪ್ರಾಯ ಮತ್ತು ಸಲಹೆಗಳನ್ನು ನಿಗದಿತ ನಮೂನೆಯಲ್ಲಿ ನೀಡಲು ಕೋರಿದೆ. ಆದರೆ ಇದುವರೆವಿಗೂ ಯಾವುದೇ ಹಿಮ್ಮಾಹಿತಿಯನ್ನು ಸ್ವೀಕರಿಸದ ಕಾರಣ ದಿನಾಂಕ 5/7/2025ರಂದು ಶನಿವಾರ ಶಾಲೆ ಮುಗಿದ ನಂತರ ನುರಿತ ಶಿಕ್ಷಕರ ತಂಡದೊಂದಿಗೆ ಚರ್ಚಿಸಿ ಹಿಮ್ಮಾಹಿತಿ ನೀಡಲು ಮಾನ್ಯ ನಿರ್ದೇಶಕರು ಸೂಚಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ 2 ಅಂಶಗಳನ್ನ ಇಲ್ಲಿ ಉಲ್ಲೇಖಿಸಬೇಕಾಗತ್ತೆ. LBAಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳು DSERT ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಸೇರ್ಪಡೆ, ಮಾರ್ಪಾಡು, ಅಭಿಪ್ರಾಯ ಮತ್ತು ಸಲಹೆಗಳನ್ನು ನಿಗದಿತ ನಮೂನೆಯಲ್ಲಿ ಸಲ್ಲಿಸುವಂತೆ ಈಗಾಗಲೇ ತಿಳಿಸಿದರು. ಆದರೆ ಇದುವರೆವಿಗೂ ಯಾವುದೇ ಹಿಮ್ಮಾಹಿತಿಯನ್ನು ಸ್ವೀಕರಿಸಿಲ್ಲ ಅಂತ ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಸುತ್ತೋಲೆಯ ವಿವರದ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ನೀವು ಅಲ್ಲಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೋಬಹುದು. ಇದ್ರ ಜೊತೆಗೆ ನಾವು ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಅಂಶ ಅಂತಂದರೆ, LBA ಸಾಮಗ್ರಿ DSERT ವೆಬ್ಸೈಟ್ನಲ್ಲಿ ಲಭ್ಯವಿದ್ದು, ಸೇರ್ಪಡೆ, ಮಾರ್ಪಾಡು, ಅಭಿಪ್ರಾಯ ಮತ್ತು ಸಲಹೆಗಳನ್ನು ನಿಗದಿತ ನಮೂನೆಯಲ್ಲಿ ನೀಡಲು ಕೋರಿದೆ.
ಆದರೆ ಇದುವರೆವಿಗೂ ಯಾವುದೇ ಹಿಮ್ಮಾಹಿತಿಯನ್ನು ಸ್ವೀಕರಿಸದ ಕಾರಣ ದಿನಾಂಕ 5/7/2025 ಶನಿವಾರ ಶಾಲೆ ಮುಗಿದ ನಂತರ ನುರಿತ ಶಿಕ್ಷಕರ ತಂಡದೊಂದಿಗೆ ಚರ್ಚಿಸಿ ಹಿಮ್ಮಾಹಿತಿ ನೀಡಲು ಮಾನ್ಯ ನಿರ್ದೇಶಕರು ಸೂಚಿಸಿದರು. ಈ ವಾಕ್ಯ ಶಿಕ್ಷಕ ಸಮುದಾಯದಲ್ಲಿ ತಲ್ಲಣವನ್ನು ಮೂಡಿಸಿದೆ. ಶನಿವಾರ ಬೆಳಗ್ಗೆ 7:30ರಿಂದ 12 ಗಂಟೆಯವರೆಗೆ ಶಾಲಾ ಸಮಯ. ಆ ಅವಧಿಯಲ್ಲಿ ಶಿಕ್ಷಕರನ್ನಾಗಲಿ ಮುಖ್ಯ ಶಿಕ್ಷಕರನ್ನಾಗಲಿ ಸಭೆ ಕರೆಯುವಂತಿಲ್ಲ. ಆದ್ದರಿಂದ ಶನಿವಾರ ಶಾಲೆ ಮುಗಿದ ನಂತರ ಶಿಕ್ಷಕರ ತಂಡದೊಂದಿಗೆ ಚರ್ಚಿಸಿ ಎಂದು ಹೇಳಿರುವುದು ಇನ್ನು ಮುಂದಿನ ಸಭೆಯ ದಿಕ್ಸೂಚಿಯೇ ಎಂದು ಶಿಕ್ಷಕರು ತಲ್ಲಣಗೊಂಡಿರುತ್ತಾರೆ. ಮೂರನೇ ಅಂಶ, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಸುತ್ತೋಲೆಯಂತೆ ಶಾಲಾ ಅವಧಿಯಲ್ಲಿ ಶಿಕ್ಷಕರನ್ನು ಯಾವುದೇ ತರಬೇತಿಗಳಿಗೆ ನಿಯೋಜಿಸದಿರಲು ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಳಸಿಕೊಳ್ಳದಿರಲು ತಿಳಿಸಲಾಯಿತು. ಇಲಾಖಾ ತರಬೇತಿಗಳು, NGO, CCRT ಇತ್ಯಾದಿ. ಶಾಲಾ ಅವಧಿಯಲ್ಲಿ ಇಲಾಖಾ ತರಬೇತಿಗಳು ಸಹ ಇರೋದಿಲ್ಲ ಅಂತ ಇದರಿಂದ ತಿಳ್ಕೊಬಹುದಾಗಿರುತ್ತೆ. ನಾಲ್ಕನೇ ಅಂಶ, ಸಂಭ್ರಮ ಶನಿವಾರ, ನೋ ಬ್ಯಾಗ್ ಡೇ. ಈ ಕಾರ್ಯಕ್ರಮವನ್ನು ಅನುಷ್ಠಾನಿಸುವ ಸಂಬಂಧ 2025-26ನೇ ಸಾಲಿಗೆ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಹಾಗೂ ಈ ಸಂಬಂಧ ಅನುಷ್ಠಾನಿಸಬಹುದಾದ NCERT ವತಿಯಿಂದ ನೀಡಿರುವ ಚಟುವಟಿಕೆಗಳನ್ನು ಕನ್ನಡ ಭಾಷೆಗೆ ತರ್ಜುಮೆ ಮಾಡಿ DACERT ವೆಬ್ಸೈಟ್ನಲ್ಲಿ ಲಭ್ಯಗೊಳಿಸಲಾಗಿದೆ. ಅದರಂತೆ ಪ್ರತಿ ತಿಂಗಳ 3ನೇ ಶನಿವಾರದಂದು ಎಲ್ಲ ಶಾಲೆಗಳಲ್ಲಿ ಹಾಗೂ 3ನೇ ಶುಕ್ರವಾರದಂದು ಉರ್ದು ಶಾಲೆಗಳಲ್ಲಿ ಕಡ್ಡಾಯವಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ 3 ದಿನಗಳೊಳಗೆ ಚಿತ್ರಸಹಿತ ವರದಿಯನ್ನು 2 ಪುಟ evg.kardcert@gmail.com ಗೆ ಕಳುಹಿಸಲು ತಿಳಿಸಲಾಯಿತು. ಇದರಿಂದಾಗಿ ಈ ಶೈಕ್ಷಣಿಕ ವರ್ಷದಲ್ಲೂ ಸಂಭ್ರಮದ ಶನಿವಾರ ವೇಳಾಪಟ್ಟಿಯಂತೆ ಮುಂದುವರಿಯುತ್ತೆ ಅಂತ ನಾವು ತಿಳ್ಕೋಬಹುದು. ಇನ್ನು ಹಲವಾರು ಆಡಳಿತಾತ್ಮಕ ವಿಚಾರಗಳನ್ನು ಇಲ್ಲಿ ಚರ್ಚಿಸಿದ್ದು ಅದೆಲ್ಲ ಶಿಕ್ಷಕರಿಗೆ ಅನಗತ್ಯವಾದುದರಿಂದ ಅದನ್ನ ಇಲ್ಲಿ ಪ್ರಸ್ತಾಪಿಸ್ತಾ ಇಲ್ಲ. ಇದನ್ನು ಹೊರತುಪಡಿಸಿದಂತೆ ಟೀಚರ್ಸ್ ನ್ಯಾಷನಲ್ ಅವಾರ್ಡ್ ಈ ಸಂಬಂಧ ನಾಮಿನೇಷನ್ ಫೈಲ್ ಮಾಡಲು ದಿನಾಂಕ 23/6/2025ರಿಂದ 13/7/2025ರವರೆಗೆ ಅವಕಾಶ ನೀಡಲಾಗಿದ್ದು, ಈ ದಿನಾಂಕದವರೆಗೆ ಕೇವಲ 5 ನಾಮಿನೇಷನ್ಗಳನ್ನು ಮಾತ್ರ ಸ್ವೀಕರಿಸಲಾಗಿದೆ. ಈ ಸಂಬಂಧ ಹೆಚ್ಚಿನ ಪ್ರಚಾರ ನೀಡಿ ಸಂಬಂಧಿಸಿದ ದಾಖಲೆಗಳನ್ನು ಡಾಕ್ಯುಮೆಂಟ್ಸ್ ನಿಖರವಾಗಿ ಅಪ್ಲೋಡ್ ಮಾಡುವ ಸಂಬಂಧ ಶಿಕ್ಷಕರಿಗೆ ಮಾರ್ಗದರ್ಶನ ನೀಡಲು ತಿಳಿಸಲಾಯಿತು. ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದುವರೆಗೆ 5 ಜನ ಮಾತ್ರ ಅರ್ಜಿಗಳನ್ನ ಸಲ್ಲಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಇನ್ನು NMMS ಈ ಸಂಬಂಧ NSP ಪೋರ್ಟಲ್ನಲ್ಲಿ ದಿನಾಂಕ 2/6/2025ರಿಂದ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಜಿಲ್ಲೆಗಳಿಗೆ ನೀಡಿರುವ ಟಾರ್ಗೆಟ್ನಂತೆ ನಿಗದಿತ ಅವಧಿಯಲ್ಲಿ ಅರ್ಜಿಗಳನ್ನು ಸಲ್ಲಿಸಲು ಕ್ರಮ ವಹಿಸುವಂತೆ ಹಾಗೂ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಆಯೋಜಿಸುವ ಮೂಲಕ ಸೂಕ್ತ ಮಾರ್ಗದರ್ಶನ ನೀಡಲು ತಿಳಿಸಲಾಯಿತು. NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ 2/6/2025ರಿಂದಲೇ ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ವ್ಯಾಪಕವಾಗಿ ಶಾಲೆಗಳಿಗೆ ಪ್ರಚಾರನೂ ಸಹ ಮಾಡಲಾಗಿದ್ದು, ಅರ್ಜಿಗಳನ್ನ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಹೀಗೆ ಅರ್ಜಿ ಸಲ್ಲಿಸಿದ ನಂತರ ಅವರಿಗೆ ವಿಶೇಷ ತರಗತಿಗಳನ್ನ ನಡೆಸಿ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಇದಿಷ್ಟು ವಿಡಿಯೋ ಕಾನ್ಫರೆನ್ಸ್ನ ನಡಾವಳಿ ಪ್ರಕಾರ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ವಿಚಾರ. ಇನ್ನು ವರ್ಗಾವಣೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ದಿನಾಂಕ 5/7/2025ರಂದು ಹೊರಬಿದ್ದಿದ್ದು, ಇದರನ್ವಯ ಕೆಲವು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಕಾರಣಗಳಿಂದ ಸದರಿ ವೇಳಾಪಟ್ಟಿಯನ್ನು ಪರಿಷ್ಕರಿಸಬೇಕಾಗಿರುವುದರಿಂದ ಪರಿಷ್ಕೃತ ವೇಳಾಪಟ್ಟಿಯನ್ನು ಶೀಘ್ರದಲ್ಲೇ ಪ್ರಕಟಿಸಲಾಗುವುದು ಎಂದು ತಿಳಿಯಪಡಿಸಿದೆ ಎಂದು ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ, ನಿರ್ದೇಶಕರು ಪ್ರೌಢಶಿಕ್ಷಣ ಹಾಗೂ ಜಂಟಿ ನಿರ್ದೇಶಕರು ಆಡಳಿತ ಇವರು ಸಹಿ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೀಗಾಗಿ ವರ್ಗಾವಣಾ ವೇಳಾಪಟ್ಟಿಯು ಪ್ರಕಟಗೊಳ್ಳುವವರೆಗೆ ಹೆಚ್ಚುವರಿ ಪಟ್ಟಿಯಲ್ಲಿರುವವರು ನಿರಾಳರಾಗಿರಬಹುದು.